ಊಟ ಮಾಡ್ತಾಳ ನಿಮಗೆ ನೀಟಪ್ಪ ನಾನು ತಗೋತೀನಿ ನಿಮಗೆ ಮತ್ತೆ ಕೀರ್ತಿ ಕೊಟ್ಟೆ ಬಿಸ್ಕೆಟ್ ಹಚ್ಕೊಂಡು ಕೊಡಿಸು ಪಾಪಗೆ ಪಾಪು ಕುಡ್ಕೊಳ್ಬೇಡಿ ಟೀ ಕುಡ್ಕೊಳ್ಬೇಕು ಕೀರ್ತಿ ನಿಂಗೆ ಟೀ ಹಾಕ್ಕೊಡ್ಲಾ ಟೀನು ಕೊಡು. ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತಾ ಶ್ರೀಧರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತೊಂದು ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದ್ಯಾವುದು ಅಂತಂದರೆ ನಮ್ಮ ಅಪ್ಪ ಅಮ್ಮ ಕಾಶಿಗೆ ಹೋಗಿದ್ದು ಬಂದರು. ಸೊ ಆ ಒಂದು ವ್ಲಾಗ್ನ ನಾನು ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಲಾಂಗ್ ಗ್ಯಾಪ್ ಆಗಿತ್ತು ಇವರು ಹೋಗಿದ್ದು ಬಂದು. ಸೊ ಆ ಒಂದು ವೀಡಿಯೋಸ್ಗಳನ್ನೆಲ್ಲ ಕ್ಲಿಪ್ಪಿಂಗ್ಸ್ಗಳನ್ನ ನಾನು ಇವತ್ತು ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಅವತ್ತು ಏನೋ ಹೊರಗಡೆ ಕೆಲಸ ಇತ್ತು, ಎಲ್ಲ ಮುಗಿಸ್ಕೊಂಡು ನಾನು ಪಾಪು ಮನೆಯವರೆಲ್ಲರೂ ಮನೆಗೆ ಹೋದ್ವಿ. ಸೊ ಅದಾದಮೇಲೆ ಅವರು ಹೋಗಬೇಕಾದ್ರೆ ನಾನು ಟ್ರೈನಲ್ಲಲ್ವ ಅವರು ಬುಕ್ ಮಾಡಿದ್ದು, ಸ್ಲೀಪರ್ ಕೋಚೇ ಬುಕ್ ಮಾಡಿದರು. ಆದ್ರೂ ಅಲ್ಲಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ಹೇಳ್ತಿದ್ರು. ಆದ್ರೂ ನಾನು ಚಪಾತಿ ಮತ್ತು ಚಟ್ನಿ ಪುಡಿ ಮಾಡಿಕೊಟ್ಬಿಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೆ. ನೋಡಿ ಚಪಾತಿ ಇಷ್ಟು ಕಲಸೋಣ ಅಂತಂದ್ಬಿಟ್ಟು ಇಷ್ಟು ಕಲಿಸ್ದೆ. ಅಟ್ಲೀಸ್ಟ್ ಈ ಕಡೆಯಿಂದ ಹೋಗೋಕ್ಕಾದರೂ ಅವ್ರಿಗೆ ಆಗಲಿ ಅಂತಂದ್ಬಿಟ್ಟು. ಸೊ ನೋಡಿ ಚಪಾತಿ ಕಲಿಸ್ದೆ ಮತ್ತು ಚಟ್ನಿ ಪುಡಿ ಮಾಡೋಣ ಅಂತಂದ್ಬಿಟ್ಟು ನಾನು ಮಾಡ್ತಾಯಿದ್ದೆ. ನಮ್ಮಮ್ಮ ಬೇಡ ಬೇಡ ಅಂತ ಇದ್ರು. ಇದು ಆ್ಯಕ್ಚುಲಿ ಲಾಸ್ಟ್ ಮೂಮೆಂಟಲ್ಲಿ ನಾನು ಡಿಸೈಡ್ ಮಾಡಿದ್ದು. ಮೊದಲಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಮ್ಮಮ್ಮ ಸುಮ್ಮನೇನು ಕ್ರಿಸ್ತಾವತಿ ಆ ಮಗುನೆಲ್ಲ ಕಟ್ಕೊಂಡು ಬೇಡ ಅಂತ ಇದ್ರು. ಸೊ ನಾನು ಲಾಸ್ಟ್ ಮೂಮೆಂಟಲ್ಲಿ ಇಲ್ಲ ಮಾಡೇ ಬಿಡಬೇಕು, ನಮ್ಮಮ್ಮನೇನು ಕೇಳೋದೇ ಬೇಡ ಅಂತ ಅಂದ್ಬಿಟ್ಟು ನಾನು ಡಿಸೈಡ್ ಮಾಡಿದ್ದು ಇದನ್ನು. ಯಾಕೆಂದರೆ ನಮ್ಮ ಅತ್ತೆ ಹೋಗುವಾಗಲೂ ಅಷ್ಟೇ ನಾನು ಚಪಾತಿ ಸುಕ್ಕ ಚಪಾತಿ ಅಂದರೆ ಎಣ್ಣೆ ಹಾಕ್ತೆ ಮಾಡೋದು. ಸೊ ಆ ಚಪಾತಿ ಮತ್ತು 2 ಥರ ಚಟ್ನಿ ಪುಡಿ ಮಾಡಿದ್ದೆ ನಮ್ಮ ಅತ್ತೆಗೆ. ಅವರು ಕಾಶಿಗೆ ಹೋಗಿದ್ದು ಬಂದಿದ್ರಲ್ಲ ಬಿಫೋರ್ ಲಾಸ್ಟ್ ಇಯರ್ ಆವಾಗ. ಸೊ ನಮ್ಮ ಅಪ್ಪ ಅಮ್ಮ ಹೋಗಿದಾಗ ಸೊ ಇವ್ರಿಗೂ ಮಾಡೋಣ ಅಂತಂದ್ಬಿಟ್ಟು ನಾನು ಮಾಡಿದೆ. ನಮ್ಮಮ್ಮ ಬೇಡ ಅಂದರು. ಅಯ್ಯೋ ಅಲ್ಲೇ ಅಷ್ಟೊಂದೆಲ್ಲ ಊಟ ಎಲ್ಲ ಆರ್ಡ್ರ್ ಮಾಡಿದ್ರೆ ಸಿಗುತ್ತೆ ಬಿಡು ಅಂತ ಅಂದ್ಬಿಟ್ಟು. ಸೊ ನನ್ನ ಮನಸ್ಸು ತಡಿಲಿಲ್ಲ. ಸೊ ನಾನಂತೂ ಯಾವಾಗಲೂ ಅಷ್ಟೇ ಯಾವುದೇ ಕಾರಣಕ್ಕೂ ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ ನನಗೆ ಒಪ್ಪೋದೇ ಇಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಎಷ್ಟೇ ರಿಸ್ಕ್ ಆದರೂ ಪರವಾಗಿಲ್ಲ, ಬೇಕಾದ್ರೆ ಮಧ್ಯರಾತ್ರಿ ಮಾಡಿಬಿಡ್ತೀನಿ ಮಗು ಮಲಗಿಸ್ಬಿಟ್ಟು. ಯಾವುದೇ ಕಾರಣಕ್ಕೂ ಅವ್ರಿಗೊಂಥರ ಇವ್ರಿಗೊಂಥರ ಅಂತೂ ಮಾಡೋದೇ ಇಲ್ಲ ನಾನು. ಸೊ ಅದಕ್ಕೋಸ್ಕರ ಲಾಸ್ಟ್ ಮೂಮೆಂಟಲ್ಲಿ ನಮ್ಮಮ್ಮ ಹೇಳ್ಕೊಳ್ಳಿ ಅಂದ್ಬಿಟ್ಟು ನಾನೆಲ್ಲ ಚಪಾತಿ ಹಿಟ್ಟೆಲ್ಲ ಚೆನ್ನಾಗಿ ಕಲಸಿ ಅದನ್ನು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಟ್ಟೆ. ಅಷ್ಟರಲ್ಲಿ ಚಟ್ನಿ ಪುಡಿಗೆ ರೆಡಿ ಮಾಡ್ಕೊಬೋದಲ್ಲ ಅಂತ ಅಂದ್ಬಿಟ್ಟು. ಸೊ ಅಟ್ಲೀಸ್ಟ್ ಇದು ಒಂಥರ ಚಟ್ನಿ ಪುಡಿ ಮಾಡೋಣ ಅಂತ ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ನಮ್ಮಮ್ಮ ಫೋನ್ ಮಾಡಿದ್ರಲ್ಲ, ಅವ್ರಿಗೂ ಗೊತ್ತಾಯಿತು ಇವಳು ಏನೇ ಮಾಡಿದ್ರು ಅವಳಿಗೆ ಅನಿಸಿದ್ದೆ ಮಾಡ್ತಾಳೆ ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಆಯಿತು 2 ಥರ ಮಾಡ್ಕೊಂಡು ತಲೆ ಕೆಡ್ಸ್ಕೊಬೇಡ, ಒಂದು ಮಾಡೋಂಗಿದ್ರೆ ಇಲ್ಲಾಂದರೆ ಬೇಡ ಅಂತ ಅಂದರು. ಲಾಸ್ಟ್ ಮೂಮೆಂಟಲ್ಲಿ ನಾನು ಮಾಡ್ತಾಯಿದ್ನಲ್ಲ ಅದಕ್ಕೋಸ್ಕರ. ಸೊ ಇನ್ನು 2 ಥರ ಚಟ್ನಿ ಪುಡಿ ಮಾಡ್ಕೊಂಡು ಕೂತ್ಕೋತಾಳೆ ಇವಳು ಅಂತ ಅಂದ್ಬಿಟ್ಟು. ಸೊ ಅದಕ್ಕೆ ಆಯಿತು ಅಂದ್ಬಿಟ್ಟು ಒಂದೇ ಥರ ಮಾಡಿದೆ. ನೋಡಿ ಅದು ನೆನೆಯೋ ತನಕ ಇನ್ನೇ ನಮ್ಮ ಪಾಪನೂ ಕೂಡ ಎದ್ದಿದ್ಲು. ಸೊ ಅದಕ್ಕೋಸ್ಕರನೇ ಆವಾಗ ನಮ್ಮ ಅತ್ತೆನೂ ಇದ್ದರು ಮನೇಲಿ. ಸೊ ಅವಳಿಗೆ ಆಟ ಆಡೋಕ್ಕೆ ಸ್ವಲ್ಪ ಚಪಾತಿ ಇಟ್ಕೊಟ್ಬಿಟ್ಟು ಅದಾದಮೇಲೆ ನಾನು ಈ ಕಡೆ ಕೊಬ್ಬರಿ ಕಟ್ ಮಾಡ್ಕೊಳಕ್ಕೆ ಬಂದೆ. ಸೊ ಕೊಬ್ಬರಿ ಎಲ್ಲ ಮನೇಲೇ ಇತ್ತು, ಹೊಸ್ದಾಗಿ ಥರ ಅಂಥದ್ದು ಏನೂ ಇರಲಿಲ್ಲ, ಎಲ್ಲ ರೇಷನ್ನು ಮನೇಲೇ ಇತ್ತು. ಎಲ್ಲ ಇದ್ಮೇಲೆ ಮಾಡಿಕೊಡೋದು ನಿಜವಾಗ್ಲೂ ಅದು ನ್ಯಾಯ ತಾನೇ ಅದು ಅಂತ ಹೇಳ್ಬೋದು. ಏನು ಈಗ ನೋಡಿ ಇಲ್ಲ ಅಂದರೆ ಮನೆಗೆ ಹೋಗಿ ತರಬೇಕು, ಅಂಗಡಿಗೆ ಹೋಗಿ ತರಬೇಕು, ಆ ಥರ ಏನಾದರೂ ಅಂದರೆ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡ್ಬೋದು ಏನೋ. ಸೊ ಇವಾಗೇನಿಲ್ಲ, ಎಲ್ಲ ಆರ್ಡ್ರ್ ಮಾಡಿದ್ರೆ ಮನೆಗೆ ಬಂದುಬಿಡುತ್ತೆ. ಸೊ ಎಲ್ಲ ಇದ್ದು ಏನಕ್ಕೆ ಸೋಂಬೇರಿತನ? ಅವ್ರೇನು ಪ್ರತಿ ಸರಿನೂ ಏನು ತಿಂಗಳಿಗೆ ಹೋಗ್ತಾರಾ? ಇಲ್ಲ, ಅಲ್ಲಿ ಹೋಗೋದೇ ಯಾವಾಗಲೂ ಒಂದು ಸರಿ ತೀರ್ಥಯಾತ್ರೆ ಅಂತ ಅಂದ್ಬಿಟ್ಟು ಹೋಗೋದು. ಸೊ ಆ ಥರ ಇದ್ದಾಗ ಒಂದು ಅಳಿಲು ಸೇವೆ ನಮ್ಮ ಕಡೆಯಿಂದನೂ ಆಗಲಿ ಅಂತ ಅಂದ್ಬಿಟ್ಟು ಅಷ್ಟೇ, ಇನ್ನೇನಿಲ್ಲ. ಕೊಬ್ಬರಿ 1.5 ಕೊಬ್ಬರಿ ಇತ್ತು. ಸೊ ಒಂದು ಫುಲ್ಲು ಮತ್ತು ಒಂದು ಹಾಫ್ ಇತ್ತು. ಅದಾದಮೇಲೆ ಅದಕ್ಕೆ ಕಡಲೆಬೇಳೆ 1/4 ಕಪ್ಪು, ಕಡಲೆ ಬೀಜ 1/2 ಕಪ್ಪು, ಇದು ಉದ್ದಿನಬೇಳೆ 1/2 ಕಪ್ಪಷ್ಟು, ಕಡಲೆಕಾಯಿ ಬೀಜನೂ ಅಷ್ಟೇ 1/2 ಕಪ್ಪು, ಮತ್ತು ಹುರ್ಗಡ್ಲೆನೂ ಕೂಡ 1/4 ಕಪ್ಪಷ್ಟು ಸಾಕು. ಒಬ್ಬೊಬ್ಬರು ಹುರ್ಗಡ್ಲೆ ನಮ್ಮ ಅತ್ತೆಗೆ ಮಾಡಿಕೊಟ್ಟಿದ್ದಾಗ ಹುರ್ಗಡ್ಲೆದೇ ಸಪ್ರೇಟು, ಇದೇ ಸಪ್ರೇಟ್ ಆ ಥರ ಮಾಡಿದ್ದು. 2 ಥರ ಮಾಡಿದ್ದು, ಅದು ಕೂಡ 2 ಚೆನ್ನಾಗಿತ್ತು ಅಂತ ಹೇಳ್ಬೋದು. ಒಂದು ರಾ, ಇನ್ನೊಂದು ಮೈಲ್ಡ್ ಆ ಥರ ಆಗಿತ್ತು ಅಂತ. ಸೊ ಅದಕ್ಕೆ ಎಳ್ಳು ಒಂದು 2-3 ಏನಿಲ್ಲ, ಇದು ಜಾಸ್ತಿ ಆದಷ್ಟು ಏನಿಲ್ಲ ಚೆನ್ನಾಗೇ ಇರುತ್ತೆ ಅಂತ ಹೇಳ್ಬೋದು. ಒಂದು 2 ಟೇಬಲ್ ಸ್ಪೂನಷ್ಟು ಎಳ್ಳು, ಬಿಳಿ ಎಳ್ಳು, ಸ್ವಲ್ಪ ಜೀರಿಗೆ 1/4 ಅಥವಾ ಅರ್ಧ ಸ್ಪೂನಷ್ಟು. ಸೊ ಇಷ್ಟನ್ನು ರೆಡಿ ಮಾಡಿಕೊಂಡೆ. ಅದಾದಮೇಲೆ ಇಂಗು, ಕಲ್ಲುಪ್ಪು ಮತ್ತು 2 ಥರ ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು, ಬ್ಯಾಡಗಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಇಷ್ಟನ್ನು ಕೂಡ ರೆಡಿ ಮಾಡಿಕೊಂಡೆ. ಎಲ್ಲನೂ ಕೂಡ ಬೆಚ್ಚಗೆ ಮಾಡ್ಕೋಬೇಕು, ತುಂಬಾ ಸೀಸ್ಬಿಡ್ಬಾರ್ದು, ಆವಾಗ ಒಂಥರ ಸೀಕ್ಲು ಸ್ಮೆಲ್ ಬಂದುಬಿಡುತ್ತೆ. ಸೊ ಇದನ್ನೇ ನೋಡಿ ಹಾರ್ಡ್ಲಿ ಅಂದರೆ ಎಷ್ಟೋ ಒಂದು 1/2 hour ಆಯ್ತೇನೋ ಅಷ್ಟೇ ಇದನ್ನು ಬರೀ ಎಸ್ಪೆಷಲಿ ಚಟ್ನಿ ಪುಡಿ ಮಾಡೋದಕ್ಕೆ. ಸೊ ಅದಕ್ಕೇನಕ್ಕಪ್ಪ ನಾವು ಇಷ್ಟೊಂದೆಲ್ಲ ಇದು ಮಾಡಬೇಕು, ಸೋಂಬೇರಿತನ ಮಾಡಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ನಾನು ಏನು ಮಾಡಿದೆ ಅಂದರೆ ಫಸ್ಟು ಕಡಲೆಬೇಳೆ ಉದ್ದಿನಬೇಳೆ ಒಂದು ಅರ್ಧ ಕಪ್ ಅಷ್ಟಿತ್ತಲ್ಲ. ಸೊ ಕಡಲೆಬೇಳೆ ಒಂಚೂರು ಜಾಸ್ತಿನೇ ಇದ್ದರೂ ಪರವಾಗಿಲ್ಲ,
ಸೊ ಅದನ್ನು ಫಸ್ಟ್ ಚೆನ್ನಾಗಿ ಹುರ್ಕೊಂಬಿಟ್ಟೆ. ಒಂಚೂರು ಗೋಲ್ಡಿಶ್ ಆಗ್ತಿದೆ ಹಂಗೆ ತೆಗೆದು ಬಿಡಬೇಕು, ಜಾಸ್ತಿ ಸೀಸಕ್ಕೆ ಹೋಗ್ಬಾರ್ದಲ್ವ. ಸೊ ಅದಕ್ಕೋಸ್ಕರನೇ ಫಸ್ಟ್ ಇದೆರಡನ್ನೂ ಚೆನ್ನಾಗಿ ಹುರ್ಕೊಂಡೆ. ಸೊ ನಮ್ಮ ಅತ್ತೆ ಇದಕ್ಕೆ ಕಾಶಿಗೆ ಹೋಗಿದ್ದಾಗ ನಾನು ಇನ್ನೂ ಯೂಟ್ಯೂಬ್ ಚಾನಲ್ ಶುರು ಮಾಡಿರಲಿಲ್ಲ, ಅವ್ರು ಆ ಕಡೆಯಿಂದ ಬರ್ತಾ ಇದ್ದಾಗ ಶುರು ಮಾಡಿದ್ದು ನಾನು. ಸೊ ಇಲ್ಲಿ ಅದಕ್ಕೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ಈ ಸರಿ ನಮ್ಮ ಅಪ್ಪ ಅಮ್ಮ ಹೋಗುವಾಗ ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ಅದಕ್ಕೆ ಈ ಸರಿ ಅಪ್ಲೋಡ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡಿದೆ ನೋಡಿ. ಅದಾದಮೇಲೆ ಹುರ್ಗಡ್ಲೆ ಅಂತ ಏನು ಒಂಚೂರು ಗರಂ ಅಂತ ಅಂದರೆ ಸಾಕು, ಯಾಕೆಂದರೆ ಇದು ಆಲ್ರೆಡಿ ಹುರ್ಗಡ್ಲೆ ಅಂದರೆ ಜಾಸ್ತಿ ಹುರಿಯೋದೇನು ಬೇಕಾಗಿಲ್ಲ. ಸೊ ಜಸ್ಟ್ ಒಂಚೂರು ಮಿಕ್ಸಿಗೆ ಸಿಗೋ ಥರ ಚೆನ್ನಾಗಿ ಒಂಚೂರು ಇದಾಗಲಿ ಅಂದ್ಬಿಟ್ಟು ಸುಮ್ಮನೆ ಜಸ್ಟ್ ಒಂಚೂರು ಬಿಸಿ ಬಾಣಲಿಲಿ ಹಿಂಗೆ ಅಂದ್ಕೊಳ್ಳೋದು ಅಷ್ಟೇ. ಸೊ ಇದೇನು ಬರಿಯಾಗಿ ಹುರಿದ್ರೂ ಪರವಾಗಿಲ್ಲ, ಇಲ್ಲ ಒಂದು ಸ್ಪೂನು ಅಥವಾ ಒಂದು ಅರ್ಧ ಸ್ಪೂನ್ ಎಣ್ಣೆ ಸೇರಿಸಿದ್ರು ಪರವಾಗಿಲ್ಲ, ಏನಿಲ್ಲ. ನಾನೇನು ಎಣ್ಣೆ ಸೇರ್ಸೋಕೆ ಹೋಗಲಿಲ್ಲ, ಆಲ್ರೆಡಿ ಕೊಬ್ಬರಿಲೇ ಎಣ್ಣೆ ಕಂಟೆಂಟ್ ಎಲ್ಲ ಬಿಟ್ಕೊಳ್ಳುತ್ತಲ್ಲ ಅಂತ ಅಂದ್ಬಿಟ್ಟು. ಸೊ ಕೊಬ್ಬರಿನೂ ಅಷ್ಟೇ ಹುರ್ಕೋಬೇಕು, ಜಾಸ್ತಿ ಸೀಸಕ್ಕೆ ಹೋಗ್ಬಾರ್ದು, ಮೀಡಿಯಮ್ಮು. ಅದು ಉರಿತಾ ಇದ್ದಂಗೆ ನಮ್ಗೆ ಗೊತ್ತಾಗ್ಬಿಡುತ್ತೆ, ಅದೊಂಚೂರು ಫ್ಲೇವರ್ ಚೆನ್ನಾಗಿ ಬರುತ್ತೆ ಗಮ್ ಅಂತ. ಸೊ ಅಲ್ಲಿ ತನಕನೂ ಕೂಡ ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಸೊ ಕೊಬ್ಬರಿ ನೋಡಿ, ಒಂದು ಕೊಬ್ಬರಿ ಫುಲ್ ಆಯಿತು, ಮತ್ತು ಇನ್ನೊಂದು ಅರ್ಧ ಹೋಳಷ್ಟು ಸ್ವಲ್ಪ ಇತ್ತು ಅಂತ ಹೇಳ್ಬೋದು. ಆಮೇಲೆ ಕಡಲೆಕಾಯಿ ಬೀಜ ನೋಡಿ, ಕಡಲೆಕಾಯಿ ಬೀಜ ಅದು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಅದುವೇ ನೋಡಿ ಎಲ್ಲನೂ ಎಳ್ಳು ಪ್ರತಿಯೊಂದು ಎಲ್ಲ ಸೇರಿಸಿ ಹಾಕೋಬೇಕು. ಬೇಕಾದ್ರೆ ಲಾಸ್ಟಲ್ಲಿ ಒಂಚೂರು ಬೆಲ್ಲ ಆ್ಯಡ್ ಮಾಡ್ಕೋಬೋದು. ಒಬ್ಬೊಬ್ಬರು ಸ್ವೀಟ್ನೆಸ್ ಇಷ್ಟಪಡ್ತಾರೆ, ಒಬ್ಬರು ಇಷ್ಟಪಡಲ್ಲ. ನಾನು ಒಂಚೂರು ಹಾಕ್ತೆ ಅಷ್ಟೇ. ಆಮೇಲೆ ಅರಳು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಆಮೇಲೆ ಕರಿಬೇವಿನ ಸೊಪ್ಪು. ಸೊ ಇಷ್ಟೆಲ್ಲ ಹಾಕ್ಬಿಟ್ಟು, ಯಾಕೆಂದರೆ ನಾನು ಮೆಣಸಿನ್ಕಾಯಿ ಕೊನೆಯಲ್ಲಿ ಹುರ್ಕೊಂಡಿದ್ದು, ಯಾಕೆಂತಂದರೆ ಅದು ಘಾಟು ಬಂದುಬಿಡುತ್ತೆ, ಅದು ಒಂಥರ ಆಗಿಬಿಡುತ್ತೆ. ಅದಕ್ಕೆ ಲಾಸ್ಟಲ್ಲಿ ಅದನ್ನು ಹುರ್ಕೊಳ್ಳೋದು. ಆಮೇಲೆ ಸ್ವಲ್ಪ ಹಿಂಗು ಇಷ್ಟನ್ನು ಹಾಕಿ ಪ್ರತಿಯೊಂದನ್ನು ಕೂಡ ಹುರಿದ್ಬಿಟ್ಟೆ ಹಾಕಬೇಕು, ಹಂಗೆ ಹಾಕೋಂಗಿಲ್ಲ. ಇಲ್ಲಿ ಮೆಣಸಿನ್ಕಾಯಿದು ಸ್ಕಿಪ್ ಆಯಿತು ಅಂತ ಅನಿಸುತ್ತೆ. ಸೊ ಅದನ್ನು ಕೂಡ ಲೈಟಾಗಿ ಹುರ್ಕೊಂಡಿದ್ದೆ. ಸೊ ಅದಾದಮೇಲೆ ಎಲ್ಲನೂ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೋಬೇಕು, ಒಂಥರ ಸ್ವಲ್ಪ ತುಂಬ ಸ್ಮೂತಾಗಿ ಬರಬೇಕು. ಅದಾದಮೇಲೆ ಸ್ವಲ್ಪ ಹೊತ್ತು ಅದನ್ನು ದೊಡ್ಡ ಬಾಣಲಿಲಿ ಸ್ವಲ್ಪ ಆರಾಕಕ್ಕೆ ಬಿಡಬೇಕು, ಏಕೆಂದರೆ ಅದು ಸ್ವಲ್ಪ ಬಿಸಿ ಇರುತ್ತಲ್ವ, ಒಟ್ಟಿಗೆ ತುಂಬಿಬಿಟ್ರೆ ಇದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ನೋಡಿ ಅದನ್ನು ಇದು ಪೂರ್ತಿ ಆಯಿತು, ಆಲ್ಮೋಸ್ಟ್ ನಮಗೊಂದು 3/4 kg ಮೇಲೆ ಆಯಿತು ಅಂತ ಹೇಳ್ಬೋದು ಚಟ್ನಿ ಪುಡಿ. ಸೊ ಇದು ಫುಲ್ ಆಯಿತು. ಅದಾದಮೇಲೆ ಇನ್ನು ಮಿಕ್ಕಿದ್ದು ಇವೆರಡಕ್ಕೂ ಕೂಡ ಫಿಲ್ ಮಾಡಿದೆ. ನಮ್ಮ ಮನೆಗೆ ಒಂಚೂರು ಇಟ್ಕೊಂಡು, ನಮ್ಮ ಅಕ್ಕನ ಮನೆಗೆ ಒಂದು ಸ್ವಲ್ಪ, ನನ್ನ ತಮ್ಮನ ಮನೆಗೆ ಒಂದು ಸ್ವಲ್ಪ, ಅಲ್ಲಿ ಬೆಂಗಳೂರಿಗೆ ಹೋಗ್ಬೇಕಿತ್ತಲ್ಲ, ನನ್ನ ತಮ್ಮನ ಮನೆಗೆ ಒಂದು ಸ್ವಲ್ಪ, ಮತ್ತು ನಮ್ಮ ಅಪ್ಪ ಅಮ್ಮಂಗೆ ದೊಡ್ಡ ಬಾಕ್ಸ್ ಇಷ್ಟು ಕೊಟ್ಟೆ. ಸೊ ಎಲ್ಲ ರೆಡಿ ಆಯಿತು. ಅದಾದಮೇಲೆ ನಾನು ಬೆಳಿಗ್ಗೆ ಪಾಪನ ಸ್ಕೂಲಿಗೆ ಬಿಟ್ಬಿಡೋಣ ಅಂತ ಹೋದೆ. ಸೊ ಬಿಟ್ಬಿಟ್ಟು ಆಮೇಲೆ ಅವಳು ಸ್ಕೂಲಿಂದ ಬಂದಮೇಲೆ ಒಟ್ಟಿಗೆ ಈವ್ನಿಂಗ್ ಅಲ್ವಾ ಬೆಂಗಳೂರಿಗೆ ಹೋಗೋದು ಅಂದ್ಬಿಟ್ಟು ನೋಡಿ ಯಾವ ಕಡೆಯಿಂದ ಬರ್ತಾ ಈ ಮೆಂಟ್ಲು ಸುತ್ತಾತಿ ಬಾ ಬೇಗ ಹೋಗೋಣ. ಹಾಯ್ ಮಾಮನ್, ತೆಗಿರಿ ಗುರು. ತೆಗಿಲಿಲ್ಲ ಬಾ, ಪಾಪಂಗೆ ಬಾಯ್ ಮಾಡು. ಇಲ್ವಾ ಪಾಪ ಬಾಕ್ಬಿಟ್ಟು ಪಾಪಚ್ಚಿ. ಲೇಟ್ ಆಯ್ತು ಹೇಳಿದ್ರು, ಸ್ವಲ್ಪ ಬಿಡ್ತೀವಿ ಬಿಡ ಶೂಸ್ ಬಿಡ್ಸು ಚಿನಿ. ನೋಡ ಪಾಪ ಎಲ್ಲ ಆಟ ಆಡ್ತವ್ರೆ. ಹೋಗು ನೀನು ಹೋಗಿ ಮಾಮೂಲಿ ಬ್ಯಾಂಗಿ ಕಳಿಸ್ಬಿಡಿ. ಹಾಂ ಸರಿ 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 ಬಾಯ್ ಚಿನಿ. ಆಯ್ತು ನೋಡಿ ಪಾಪುನ ಅವತ್ತು ಸ್ಕೂಲಿಗೆ ಕಳಿಸಿದ್ವಿ, ಯಾಕೆಂದರೆ ನಾವು ಬೆಂಗಳೂರಿಗೆ ಹೋಗ್ಬೇಕಿತ್ತಲ್ಲ ನಮ್ಮ ಅಪ್ಪ ಅಮ್ಮನ ಕಳಿಸ್ಕೊಡೋಕ್ಕೆ.
ಸೊ ಇವತ್ತು ಈವ್ನಿಂಗ್ ಹೋಗ್ಬಿಟ್ರೆ ಆಮೇಲೆ ನಾಳೆ ಬೆಳಿಗ್ಗೆ ಟ್ರೈನ್ ಹತ್ಸಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು, ಸೊ ಅವಳು ಸ್ಕೂಲ್ಗೆ ಹೋಗಿದ್ದು ಬಂದುಬಿಟ್ರೆ ಅಲ್ಲಿ ತನಕ ನಾವು ಪ್ಯಾಕ್ ಮಾಡ್ಕೋಬೋದು ಅಂದ್ಬಿಟ್ಟು ಅವಳನ್ನ ಸ್ಕೂಲಿಗೆ ಕಳಿಸಿದ್ವಿ. ಮನೇಲಿದ್ರಂತೂ ಅವಳು ಬಿಡಲ್ಲ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಅವಳನ್ನ ಸ್ಕೂಲಿಂದ ಬಂದಾದಮೇಲೆ ನಾನು ನಮ್ಮ ಅತ್ತೆ, ನಮ್ಮ ಮನೆಯವರು, ಪಾಪು ಮತ್ತು ನಮ್ಮ ಅಕ್ಕ ಇಷ್ಟು ಜನನೂ ಕೂಡ ಕಾರಲ್ಲಿ ಹೊರಟ್ವಿ. ನಮ್ಮ ಅಕ್ಕನ ಮಕ್ಕಳು ಆಲ್ರೆಡಿ ಅವರು ಬೆಂಗಳೂರಿಗೆ ಹೋಗಿದ್ರು, ಅಲ್ಲೇ ನಮ್ಮ ಅಪ್ಪ ಅಮ್ಮನ ಜೊತೆ ಆಲ್ರೆಡಿ ಹೊರಟೋಗಿದ್ರು ಅವ್ರು ಆಲ್ರೆಡಿ. ಸೊ ಅದಕ್ಕೋಸ್ಕರನೇ ನಾವೆಲ್ಲ ಹೋದ್ವಿ. ನೋಡಿದ್ರೆ ಬೆಂಗಳೂರು ಅಂತಂದರೆ ನನಗಂತೂ ಈ ರಾಮನಗರ ದಾಟ್ತಿದ್ದಂಗೆ ತಲೆನೋವು ಶುರು ಆಗ್ಬಿಡುತ್ತೆ. ಏನಕ್ಕೆ ಅಂತಂದರೆ ಒಂಥರ ಟ್ರಾಫಿಕ್ ಜಾಮ್ ಅಲ್ವಾ, ನಾವು ಮೈಸೂರಲ್ಲೇ ಇದ್ದು ನಮಗೆ ಅಭ್ಯಾಸ. ಸೊ ಅದಕ್ಕೆ ಬೆಂಗಳೂರಿಗೆ ಹೋದರೆ ಸ್ವಲ್ಪ ಎಲ್ಲೋ ಬಂದ್ವಿ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಆವಾಗ ಹೋಗಿ ಬರ್ತಾಯಿದ್ರೆ ಸರಿಯಾಗುತ್ತೆ. ಸೊ ಯಾವಾಗಲೂ ಒಂದೊಂದ್ಸರಿ ಹೋಗೋದಷ್ಟು ನಾವು ಜಾಸ್ತಿನೂ ಹೋಗೋಲ್ಲ. ಸೊ ಅದಾದಮೇಲೆ ಹೋದ್ವಿ. ಇದು ನನ್ನ ಬ್ರದರ್ ಮನೆ. ಸೊ ನಮ್ಮಮ್ಮ, ನಮ್ಮಪ್ಪ ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ಇದ್ದರು. ಸೊ ನಾವೆಲ್ಲ ಹೊಸದಾಗಿ ಎಂಟ್ರಿ ಕೊಟ್ವಿ. ಅದಾದಮೇಲೆ ನೋಡಿ ಎಲ್ಲ ಚಟ್ನಿ ಪುಡಿ ಎಲ್ಲ ತೊಗೊಂಡೋಗಿದ್ವಲ್ಲ ಎಲ್ಲ ನಮ್ಮಮ್ಮಂಗೆ ಕೊಟ್ಟೆ. ನಮ್ಮಮ್ಮ ಅಯ್ಯೋ ಏನಕ್ಕೆ ಇದೆಲ್ಲ ತಿರ್ಗಾ ಎತ್ಕೊಂಬಂದೆ ಅಂತ ಅಂತಿದ್ರು. ಸುಕ್ಕ ಚಪಾತಿ ಮಾಡಿದೆ. ಸೊ ಆವಾಗ ಅದು ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರುತ್ತಲ್ವ, ಸೊ ಆ ಥರ. ಆಮೇಲೆ ನೋಡಿ ನಾನೇ ಅಲ್ಲಿ ಬಾಳೆಕಾಯಿ ಬಜ್ಜಿ ಮಾಡಿದೆ, ನಾನೇ ಟೀ ಮಾಡಿದೆ ಹೋಗ್ಬಿಟ್ಟು. ಸೊ ಈ ಥರ ನಮ್ಮ ಮನೆ ಅಂತ ಹೋದರೆ, ನಮ್ಮ ತವ್ರ ಮನೆ ಆ ಥರ ಹೋದರೆ ಏನೋ ಒಂಥರ ಫೀಲು. ನನಗಂತೂ ಏನೋ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ನಮ್ಮ ಮನೆ ನೋಡಿ, ಅದಕ್ಕೆ ಹೇಳಿದ ಗಂಡನ ಮನೆ ಎಂಥ ಅರಮನೆ ಆಗಿದ್ರು ತಾಯಿ ಮನೆಗೆ ಒಂದು ಸರಿ ಹೋದರೆ ನಾನು ಅಷ್ಟು ಒಂದು ನೆಮ್ಮದಿ ಅಂತ ಹೆಣ್ಮಕ್ಳಿಗೆ, ಅದಂತೂ ನಿಜ ಅಂತಲೇ ಹೇಳ್ಬೋದು. ಸೊ ನಾನು ಆಮೇಲೆ ಬಜ್ಜಿ ಮಾಡಿಬಿಟ್ಟು ಟೀ ಮಾಡಿದೆ ಎಲ್ರಿಗೂ. ಅಲ್ಲಿಂದ ಹೋದ ತಕ್ಷಣ ಅಷ್ಟೇ ಏನು ನಮಗೆ ಸ್ಟ್ರೆಸ್ಸು ಅಥವಾ ಅಯ್ಯೋ ಬೇಜಾರು ಅಂತ ಅನ್ಸೋದೇ ಇಲ್ಲ. ಈ ಥರ ಎಲ್ಲ ಒಂದು ವಿಷಯಗಳಿದ್ದಾಗ ನನಗಂತೂ ಇನ್ನೂ ನಾನು ಎಂತೂಸಿಯಾಸಮಿಂದ ಜಾಸ್ತಿನೇ ನಾನು ನಿಂತ್ಕೋತೀನಿ ಕೆಲಸಗಳಿಗೆ ಅಂತ ಹೇಳ್ಬೋದು. ಅದಾದಮೇಲೆ ನಮ್ಮಮ್ಮ ನಾನೇ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ನಾನು ಪರವಾಗಿಲ್ಲ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಾನೇ ಬಜ್ಜಿ ಮತ್ತು ಟೀ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡು ನಾನೇ ತೊಗೊಂಡೋಗಿ ಎಲ್ರಿಗೂ ಕೂಡ ಸರ್ವ್ ಮಾಡಿದೆ ಅಂತ ಹೇಳ್ಬೋದು. ಹಾಯ್ ಫ್ರೆಂಡ್ಸ್ ಅನ್ನಿಸಿದೆ. ಇಲ್ಲಿ ಹಾಯ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದ್ಮೇಲೆ ಟೀನು ಕೂಡ ಮಾಡಿದೆ, ಎಲ್ರಿಗೂ ಕೂಡ ಸರ್ವ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೆ. ಏಕೆಂದರೆ ಇವತ್ತು ನಾವು ಈವ್ನಿಂಗ್ ಹೋಗಿದ್ದಲ್ವ, ಹೋಗೋಷ್ಟರಲ್ಲಿ ಆಯಿತು, ಒಂದು 6 ಗಂಟೆ ಆಯಿತು ಅಂತ ಅನ್ಸುತ್ತೆ. ಈವ್ನಿಂಗೇ ಹೊರಟಿದ್ದು ನಾವು. ಅಲ್ಲಿಂದ ಮಧ್ಯಾಹ್ನ ಹೊರಟ್ವಿ, ಇಲ್ಲಿ ಬರೋಷ್ಟರಲ್ಲಿ ಈವ್ನಿಂಗ್ ಆಯಿತು. ಇವಾಗೇನು ಬಿಡಿ ಬೆಂಗಳೂರು ಮೈಸೂರು ರೋಡ್ ಚೆನ್ನಾಗಿ ಮಾಡಿದಾರಲ್ಲ, ಸೊ ಆರಾಮಾಗಿ ಒಂದು 2 ಅವರ್ಸ್ ಹೋಗ್ಬಿಟ್ಟು ಇನ್ನು ವಿತಿನ್ 2 ಅವರ್ಸ್ ಬಿಡಿ. ಸೊ ಬೆಳಗಿನ ಜಾವನೇ ಅಲ್ಲಿ ಟ್ರೈನ್ ಇದೆ. ಸೊ ಅದಕ್ಕೋಸ್ಕರ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಬಂದ್ವಿ. ಸೊ ಎಲ್ರಿಗೂ ಕೂಡ ಟೀ ತೊಗೊಂಡೋಗ್ಬಿಟ್ವಿ, ನಮ್ಮತ್ತೆ ನಮ್ಮಪ್ಪ ಎಲ್ರಿಗೂ. ಏನು ಹೇಳಿ ಹುಡುಗಿ ಚಾ ಆಯ್ತಂತ ಅವ್ರಿಗೆ ಇಡಿ. ಎಲ್ಲ ಕರೆಂಟ್ ಮುಟ್ಬಿಡ ನಾವು ಬಂದಿರಿ. ನಾಳೆ ಊಟ ಮಾಡ್ತಾಳ ನೀನು ಚಪ್ಪ ನಾನು ತಗೋತೀನಿ ನಿನಗೆ ಮತ್ತೆ ಕೀರ್ತಿ ಕೊಟ್ಟು ಬಿಸ್ಕೆಟ್ ಹಚ್ಕೊಂಡು ಕೊಡು ಶುಂಠಿ ಪಾಪಗೆ ಪಾಪ ಟೀ ಕುಡ್ಕೊಳ್ಬೇಕು. ಕೀರ್ತಿ ನಿಂಗತ್ತೆ ಯಾರು ಕೊಡ್ಲಾ? ಟೀನು ಕೊಡು. ಸೊ ನಮ್ಮತ್ತೆ ಆಲ್ರೆಡಿ ಕಾಶಿಗೆ ಹೋಗಿದ್ದು ಬಂದಿದ್ದರಿಂದ ಆ ಕಾಶಿ ಮತ್ತು ಅಯೋಧ್ಯ ಸುತ್ತಮುತ್ತಲೇ ಹೋಗಿದ್ದು ಬಂದಿದ್ದರು. ಸೊ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಕೊಡ್ತಾಯಿದ್ರು. ಸೊ ನಮ್ಮಪ್ಪನೂ ಅಲ್ಲಿ ಯೂಟ್ಯೂಬಲ್ಲಿ ಎಲ್ಲ ವಿಷಯನೂ ಕೂಡ ಸರ್ಚ್ ಮಾಡಿಕೊಂಡು ನೋಡ್ತಾಯಿದ್ರು. ಅಲ್ಲಿ ಹೋದಾಗ ಯಾವ ರೀತಿ ಇರಬೇಕು, ಎಲ್ಲಿ ಯಾವ್ಯಾವ ಪ್ಲೇಸಿಗೆ ವಿಸಿಟ್ ಮಾಡಬೇಕು ಅಂತೆಲ್ಲ ಅವರು ಆಲ್ರೆಡಿ ಪ್ರಿಪೇರ್ ಆಗ್ತಾಯಿದ್ರು ಅಂತ ಹೇಳ್ಬೋದು. ಸೊ ಅದಾದಮೇಲೆ ನಾನು ನಮ್ಮ ಮನೆಯವರು ಒಂದು ರೌಂಡ್ ಹಂಗೆ ಸಿಟಿ ಒಂದು ರೌಂಡು ಹೋಗಿದ್ವಿ ನೋಡ್ಕೊಂಬರೋಕ್ಕೆ.
ಅದು ರಾಜರಾಜೇಶ್ವರಿ ನಗರ ಲೊಕ್ಯಾಲಿಟಿ ಆಗಿರೋದ್ರಿಂದ ಅಲ್ಲಿ ನಿಯರೆಸ್ಟು ತುಂಬ ಸೆಲೆಬ್ರಿಟೀಸ್ ಮನೆಗಳೆಲ್ಲ ಅಲ್ಲಿದೆ ಅಂತ ನನಗೆ ಗೊತ್ತಿತ್ತು. ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರನ್ನ ಹಂಗೆ ಹೊರಗಡೆಯಿಂದನೇ ಎಲ್ಲೆಲ್ಲೋ ಒಂದು ರೌಂಡ್ ಹೋಗೋದಕ್ಕಿಂತ ಈ ಕಡೆ ಕರ್ಕೊಂಡೋಗಿ ಅಂದ್ಬಿಟ್ಟು ನನಗೆ ಕ್ರೇಜ್ ಜಾಸ್ತಿ. ಈ ಥರ ಸ್ವಲ್ಪ ಸೆಲೆಬ್ರಿಟೀಸ್ ಮನೆಗಳು ಎಲ್ಲಿದೆ ಏನಿದೆ, ಸೊ ಅದ್ರ ಬಗ್ಗೆ ಸ್ವಲ್ಪ ಕ್ರೇಜ್ ಜಾಸ್ತಿ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಹೇಳಿದೆ. ಸೊ ಅವರು ಹೊರಗಡೆಯಿಂದ ಹಂಗೆ ಒಂದು ರೌಂಡ್ ಕರ್ಕೊಂಡೋಗಿದ್ರು. ಸೊ ಅದನ್ನೆಲ್ಲ ಏನು ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ಸೊ ನೋಡಿಕೊಂಡು ಆಮೇಲೆ ಬಂದ್ವಿ. ಯಾಕೆಂದರೆ ಬೆಳಗ್ಗೆನೇ ನಮ್ಮ ಅಪ್ಪ ಅಮ್ಮಂಗೆ ಕಾಶಿಗೆ ಟ್ರೈನ್ ಇತ್ತಲ್ವ, ಸೊ ಅದಕ್ಕೋಸ್ಕರನೇ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ ಗೈಸ್. ಬಾಯ್, ಟೇಕ್ ಕೇರ್. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.